ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಪ್ಪನ ಮನೆ ಅಡುಗೆ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಂದು ಸ್ವೀಟ್ ರೆಸಿಪಿ ಆಗಿರೋಂಥ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೆ ಮೊದಲನೇದಾಗಿ ನಾವು 2 ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೋಬೇಕು. ಅದಕ್ಕೆ 1-2 ಚಿಟಿಕೆ ಉಪ್ಪು ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಚಪಾತಿಗೆ ಹೇಗೆ ಹಿಟ್ಟು ಕಲಿಸ್ಕೊತೀವಲ್ಲ ಅದಕ್ಕಿಂತ ಒಂಚೂರು ಸಾಫ್ಟಾಗಿಯೇ ಹಿಟ್ಟು ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ತಾ ಹೋಗಿ. ನಾನು ತೋರಿಸ್ತೀನಿ ರೀ ಯಾವ ಹದಕ್ಕೆ ಕಲಿಸ್ಕೋಬೇಕು ಅಂತ. ನೀವು ಇದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಹಿಟ್ಟು ನೆನೆಯೋದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಅದಕ್ಕೋಸ್ಕರ ಆಮೇಲೆ ನಾವು ಸ್ಟಫಿಂಗ್ಗೆ ರೆಡಿ ಮಾಡ್ಕೋಬೇಕು. ಈಗ ನೋಡಿ, ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇದನ್ನು ನಾವು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ನೋಡಿ, ಈ ಥರ ರೆಡಿ ಮಾಡಿಕೊಂಡು ಇಟ್ಬಿಡಿ. ಇದು ಇದು ನೆನಿಲಿ. ಅದೇ ಟೈಮಿಗೆ ನಾವು ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ 3 ಕಪ್ ಆಗೋಷ್ಟು ಕಡಲೆ ಹಿಟ್ಟಿಗೆ ನಾವು 4-5 ಕಪ್ ಆಗೋಷ್ಟು ಕೊಬ್ಬರಿ ತುರಿದಿರೋದನ್ನು ಆ್ಯಡ್ ಮಾಡ್ಕೋಬೇಕು. ನಾನು ಕೊಬ್ಬರಿದು ಹೊರಗಡೆ ಬ್ಲ್ಯಾಕ್ ಇರುತ್ತಲ್ಲ ಲೇಯರು, ಅದನ್ನು ತೆಗೆದು ಅದಾದಮೇಲೆ ತುರಿದಿರೋದು, ಅದಕ್ಕೆ ವೈಟ್ ಕಲರ್ ಅಷ್ಟೇ ಇದೆ. ಅದಾದಮೇಲೆ ಇದಕ್ಕೆ ನಾವು ಫ್ರೈ ಮಾಡಿರೋವಂಥ ರೋಸ್ಟ್ ಮಾಡಿರೋವಂಥ ಗಸಗಸೆನೂ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ. ಆಮೇಲೆ ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡ್ಕೋಬೇಕು. ಸಕ್ಕರೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆನೂ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ರೆಡಿ ಆಗಬೇಕು. ಇದು ಸ್ಟಫಿಂಗು ಇಲ್ಲಿ ರೆಡಿ ಆಗ್ತಿದ್ದಾಗೇ ಅಲ್ಲಿ ನಾವು ಹಿಟ್ಟೇನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ. ಒಂದು 15 ಮಿನಿಟ್ಸ್ ಆದರೂ ಅದು ನೆನಿಬೇಕು. ಈಗ ನೋಡಿ, ಇದು ಸ್ಟಫಿಂಗು ರೆಡಿಯಾಗಿದೆ. ನಾವೀಗ ಏನು ಹಿಟ್ಟು ಕಲಿಸ್ಕೊಂಡಿದ್ವಿ ನೋಡಿ, ಇದು ಹೇಗೆ ಬಂದಿದೆ ಅಂತ ನೀವು ನೋಡ್ಕೋಬೋದು. ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಈಗ ನಾವು ಚಪಾತಿಗೆ ಹೇಗೆ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೋತೇವೆ ಅಲ್ಲ, ಅದೇ ಥರನೇ ಇದನ್ನು ಲಟ್ಟಿಸ್ಕೋಬೇಕು ಚಪಾತಿ ಥರ. ಅಷ್ಟು ದೊಡ್ಡದಾಗಲ್ಲ, ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೋಬೇಕು. ಇದನ್ನು ಈವನ್ನಾಗಿ ಲಟ್ಟಿಸ್ಕೊಳ್ಳಿ. ಆಮೇಲೆ ನಿಮ್ಮ ಹತ್ರ ಯಾವ ಶೇಪಿದ್ದು ನೀವು ಕರ್ಜಿಕಾಯಿ ಹಚ್ಚಿ ಯೂಸ್ ಮಾಡ್ತಿದ್ದೀರಾ ಅದನ್ನು ನೋಡ್ಕೊಳ್ಳಿ. ನಾವಿಲ್ಲಿ ಅರ್ಧಚಂದ್ರಾಕಾರದ್ದು ಕರ್ಜಿಕಾಯಿ ಅಚ್ಚನ್ನ ಯೂಸ್ ಮಾಡ್ತಾ ಇರೋದು. ಬೇರೆ ಬೇರೆ ಶೇಪಲ್ಲೂ ಬರುತ್ತೆ, ಟ್ರಯಾಂಗಲ್ಲು, ಸ್ಟಾರು ಎಲ್ಲ. ನೀವು ನೋಡ್ಕೊಳ್ಳಿ ಯಾವ ಥರದ್ದು ಯೂಸ್ ಮಾಡ್ತಿದ್ದೀರಾ. ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡು ಇಟ್ಕೋಬೇಕು. ಈ ಥರ ತೆಳುವಾಗಿ ಈವನಾಗಿ ಲಟ್ಟಿಸ್ಕೋಬೇಕು. ಈಗ ನೋಡಿ, ಇದು ನಾನು ತೊಗೊಂಡಿರೋ ಅಚ್ಚು. ಇದಕ್ಕೆ ನಾನು ಸರ್ಫೇಸಿಗೆ ಆಯಿಲ್ ಹಚ್ಕೊಂಡಿದ್ದೀನಿ ಆಲ್ರೆಡಿ. ನೋಡ್ಬೋದು, ಶೈನ್ ಆಗ್ತಿದೆಯಲ್ಲ, ಆಯಿಲ್ ಆಲ್ರೆಡಿ ಹಚ್ಚಿದ್ದೀನಿ ನಾನು. ಈಗ ಏನು ಲಟ್ಟಿಸ್ಕೊಂಡಲ್ಲ ಅದನ್ನು ಇದ್ರ ಮೇಲೆ ಹಾಕಿ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿರೋದನ್ನು ಹಾಕ್ಕೋಬೇಕು ಒಳಗಡೆ. ಇಲ್ಲಿ ನೋಡಿ, ಈ ಥರ ಜಾಸ್ತಿನೂ ಹಾಕ್ಬಿಡಿ. ಜಾಸ್ತಿ ಹಾಕಿದ್ರೆ ನೀವು ಕರ್ಜಿಕಾಯಿ ಎಣ್ಣೆಲಿ ಹಾಕಬೇಕಾದ್ರೆ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಕಡಿಮೆನೂ ಹಾಕೋದಕ್ಕೆ ಹೋಗ್ಬೇಡಿ. ಈ ಥರ ಎಡ್ಜಸ್ಸಿಗೆ ನೀವು ಸ್ವಲ್ಪ ನೀರು ಹಚ್ಕೊಳ್ಳಿ. ಈ ಥರ ಹಚ್ಕೊಳ್ಳೋದ್ರಿಂದ ನಿಮಗೆ ಅದು ಎಣ್ಣೆಲಿ ಬಿಡಬೇಕಾದ್ರೆ ಕರ್ಜಿಕಾಯಿ ಓಪನ್ ಆಗೋಲ್ಲ. ಈಗ ನೋಡಿ, ಇದು ಎಕ್ಸ್ಟ್ರಾ ಏನು ಹಿಟ್ಟಿದೆಯಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಕೊಳ್ಳಿ. ಒಂದು ಸ್ವಲ್ಪ ಗಟ್ಟಿಯಾಗಿ ಒತ್ಕೊಳ್ಳಿ. ನೋಡಿ, ಈಗ ಕರ್ಜಿಕಾಯಿ ರೆಡಿಯಾಗಿದೆ ಹಚ್ಚಿ ಹಾಕಿ. ಇದೇ ಥರ ಒಂದು 10 ಕರ್ಜಿಕಾಯಿ ನಾನು ರೆಡಿ ಮಾಡ್ಕೊಂಡಿದ್ದೆ. ಈಗ ಅದನ್ನೆಲ್ಲ ನಾನು ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ನೋಡಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು. ಈ ಥರ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಒಂದು ಕಡೆ ಸ್ವಲ್ಪ ಬೇಯಲಿ. ಬೆಂದ ಮೇಲೆ ಅದನ್ನು ನಾವು ಮಗ್ಚಿ ಹಾಕಬೇಕು. ಆಮೇಲೆ ನಾನು ಏನು ಕರ್ಜಿಕಾಯಿ ಅಂದರೆ ಅಚ್ಚಿಗೆ ಹಾಕೋತಿದ್ನಲ್ಲ ಆವಾಗ ನೀರು ಹಚ್ಚಿರೋದ್ರಿಂದ ಎಡ್ಜಸ್ಸಿಗೆ ನೋಡಿ ಅದು ಕರೆಕ್ಟಾಗಿ ಅಂಟ್ಕೊಂಡು ಏನೂ ಓಪನ್ ಆಗ್ತಾಯಿಲ್ಲ ಎಣ್ಣೆಲಿ ಹಾಕಿದಾಗ ಕರ್ಜಿಕಾಯಿನ. ಇಲ್ಲಾಂತಂದರೆ ಅದು ಕರೆಕ್ಟಾಗಿ ಅಂಟ್ಕೊಂಡಿರಲಿಲ್ಲ ಅಂತಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೆ ನೀಟಾಗಿ ಅದು ಅಚ್ಚಲ್ಲಿ ಒತ್ತಬೇಕಾದ್ರೆ ನೀಟಾಗಿ ಒತ್ಕೋಬೇಕು. ಒಂಚೂರು ಸೈಡಿಗೆ ನೀರು ಹಾಕ್ಕೊಂಡು. ಈಗ ಇದು ಬಬಲ್ಸ್ ಎಲ್ಲ ಬರೋ ಸ್ಟಾಪ್ ಆಗಿ ಕರ್ಜಿಕಾಯಿ ಬ್ರೌನ್ ಕಲರಿಗೆ ಟರ್ನ್ ಆಗಿ ರೆಡಿಯಾಗಿದೆ. ನೋಡಿ, ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಕೋಬೋದು ನೀವು ಏನು ಸೂಪರಾಗಿ ಬಂದಿದೆ ಅಂತ. ಆಮೇಲೆ ಹೊರಗಡೆ ಲೇಯರ್ ಕ್ರಂಚಿಯಾಗಿರುತ್ತೆ, ಒಳಗಡೆ ನೀವು ತಿನ್ನಬೇಕಾದ್ರೆ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ತಪ್ಪದೆ ಟ್ರೈ ಮಾಡಿ ನೋಡಿ. ಆಮೇಲೆ ಇದ್ರ ಜೊತೆಗೆ ನಾವು ಚಕ್ಲಿ ಮತ್ತು ನಿಪ್ಪಟ್ಟಿಂದು ವಿಡಿಯೋ ಮಾಡಿ ಹಾಕಿದ್ದೀವಿ ನಮ್ಮ ಚಾನಲಲ್ಲಿ, ಅದನ್ನು ಹೋಗಿ ನೋಡಿ. ಅದನ್ನು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.